कर्नाटक अध्यक्षರು ಇಂದು ಕೃಷಿ ಪತ್ತಿನ ಸಹಕಾರ ಪ್ರಾಥಮಿಕ ಸಂಘ ನಿಯಮಿತ ಸಿಕಂದ್ರಾಪುರ ಗ್ರಾಮದ ಆಡಳಿತ ಮಂಡಳಿಗೆ ಬೀದರ್ ಕರ್ನಾಟಕ ರಕ್ಷಣಾ ವೇದಿಕೆ ಗಜಶಾಖೆ ಅಧ್ಯಕ್ಷರಾದಂಥ ಅಮೃತ್ ಮುತ್ತಂಗಿಕರ್ ಅವರು ಸಿಕಂದ್ರಾಪುರ ಗ್ರಾಮದ PKPS ಆಡಳಿತ ಮಂಡಳಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಈ ಗ್ರಾಮದ ಎಲ್ಲ ಆಡಳಿತ ಮಂಡಳಿಗೆ ಸನ್ಮಾನಿಸಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಎಲ್ಲ ಆಡಳಿತ ಮಂಡಳಿ ಪರವಾಗಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಪರವಾಗಿ ಮೊದಲಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಅದೇ ರೀತಿ ಪ್ರಥಮ ಬಾರಿಗೆ ಈ ಎಲ್ಲ ಮತದಾರರಿಗೆ ನಮ್ಮನ್ನು ಚುನಾಯಿತರನ್ನಾಗಿ ಅದೇ ರೀತಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಎಲ್ಲ ನಿರ್ದೇಶಕರುಗಳಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ಈ ಹೊಸ ಒಂದು ಆಡಳಿತ ಮಂಡಳಿಯನ್ನು ಈ ಸಂಘವನ್ನು ಒಂದು ಮಾದರಿಯನ್ನಾಗಿ ಇಡೀ ಬೀದರ್ ಡಿಸ್ಟಿಕ್ನಲ್ಲಿ ಒಂದು ಮಾದರಿಯನ್ನಾಗಿ ಮಾಡಬೇಕಂತ ಹೇಳಿ ಗುರಿ ಹೊಂದಿದ್ದೇವೆ. ಇದರಲ್ಲಿ ಸಾಕಷ್ಟು ಹೊಸ ಮುಖಗಳು ಇದ್ದಾರೆ. ನಮಗೂ ಕೂಡ ಆಶಯ ಇದೆ, ಎಲ್ಲರೂ ಈ ಕಾರ್ಯದಲ್ಲಿ ನಮಗೆ ಒಂದು ಒಳ್ಳೆಯ ಸಹಕಾರ ನೀಡಿ ಒಂದು ಯಶಸ್ಸನ್ನು ತಂದು ಕೊಡಲಿಕ್ಕೆ ಸಹಕಾರ ಮಾಡ್ತಾರೆ ಅಂತ ಹೇಳಿ ಅವರಲ್ಲಿ ನಾನು ಆ ದೇವರಲ್ಲಿ ಅಪೇಕ್ಷೆ ಮಾಡುತ್ತೇನೆ. ನಮ್ಮ ಹೆಸರು? ನನ್ನ ಹೆಸರು ವೀರೇಶ್, ತಂದೆ ಶಂಕರಪ್ಪ, ಶಂಭು, ಸಿಕಂದ್ರಾಪುರ. ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ಸಿಕಂದ್ರಾಪುರ ಸಂಘದ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದೆ. ಇದೇ ರೀತಿ ನಮ್ಮ ಉಪಾಧ್ಯಕ್ಷರು ಮೆಹಬೂಬ್ ಸಾಬ್, ಉಸ್ಮಾನ್ ಸಾಬ್ ಕಣಜಿ ಇವರು ನಮ್ಮ ಉಪಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯರು ಕೃಷ್ಣಾರೆಡ್ಡಿ ಅವರು ನಿರ್ದೇಶಕರಾಗಿ ಸುಮಾರು ಅವರ ಅಧ್ಯಕ್ಷರಿದ್ದಾರೆ, ಅವರು ಕೂಡ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ನಮ್ಮ ತುಕ್ಕಣ್ಣ ಕೊಳಾರೆ ಅವರು, ಭೀಮರಾವ್ ಬಕ್ಷೋಡಿಕರ್ ನಮ್ಮ ಸಹೋದರರು ಅವರು ಕೂಡ ಆಗಿದ್ದಾರೆ. ನಮ್ಮ ಅಮೃತ್ ಅವರು ಸಾಗರ್ ಕೂಡ ಈ ರೀತಿ ನಿರ್ದೇಶಕರಾಗಿ ಚುನಾಯಿತರಾಗಿದ್ದಾರೆ. ನಮ್ಮ ವಿಠಲ್ ಅವರು ಕೂಡ ಹೊಸಬರು, ಅವರು ಚುನಾಯಿತರಾಗಿದ್ದಾರೆ. ಇನ್ನು ನಮ್ದು ಮೊತ್ತಾಬಾಯಿ ಅಂತ ಹೇಳಿ ಅವರೊಬ್ಬರಾಗಿದ್ದಾರೆ. ಕವಿತಾ ಪಾಟೀಲ್ ಅವರು ಕೂಡ ಮಹಿಳೆಯಾಗಿ ಇಬ್ಬರು ಮಹಿಳೆಯರಿದ್ದಾರೆ. ಅದೇ ರೀತಿ ನಮ್ಮ ರಮೇಶ್ ಸಹೋದರರು ರಮೇಶ್ ಅಣ್ಣವರು ಅವರು ಕೂಡ ಚುನಾಯಿತರಾಗಿದ್ದಾರೆ. ವಿಶಾಲ್ ಅವ್ರ ತಾಯಿ ಅವರು ನಮ್ಮ ಫ್ರೆಂಡ್ಸ್ ಲಕ್ಷ್ಮಿ ಅವರು ಕೂಡ ಅವಿರೋಧ ಆಯ್ಕೆಯಾಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರಿಗೂ ಕೂಡ ಎಲ್ಲರಿಗೂ ಕೂಡ ವಿಶ್ವಾಸ ಮನೋಹರರಾವ್ ಪಾಟೀಲ್ ಅವರು ನಮ್ಮ ಮಾರ್ಗದರ್ಶಕರಾಗಿ ಅವರು ಕೂಡ ಕೆಲಸ ಮಾಡಲಿಕ್ಕೆ ಬಹಳ ಇದು ಕೊಟ್ಟಿದ್ದಾರೆ. ನಮ್ಮ ಸಹಕಾರ ಎಲ್ಲರೂ ನಮಗೊಂದು ಮಾರ್ಗದರ್ಶನದಲ್ಲಿ ಒಳ್ಳೆಯ ರೀತಿ ಈ ಕೃಷಿ ಪತ್ತಿನ ಸಹಕಾರ ಸಂಘ ಸಿಕಂದ್ರಾಪುರ ಕೊಂಡೊಯ್ಯತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ತಂದೆ ನಾನು ಏನದ ಅಂದ್ರೆ ಉಪಾಧ್ಯಕ್ಷ ಆಗಿದ್ದೇನೆ. ನಾವು ಕೃಷಿ ಪತ್ತಿನ ಸರ್ಕಾರದಿಂದ ನಮಗೆ ಆಯ್ಕೆ ಮಾಡಿ ಎಲ್ಲರೂ ಬೆಂಬಲಪಟ್ಟು ನಮಗೆ ತಂದಿದ್ದಾರೆ. ಎಲ್ಲರೂ ಬೆಂಬಲಪಟ್ಟು ನಮ್ಗೆ ಆರಿಸಿದ್ದಾರೆ. ನಾವು ಇದ್ರಾಗ ಸರಿಯಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಬೇಡಿಕೊಳ್ಳುತ್ತೇನೆ. ಧನ್ಯವಾದ. ನಿರ್ದೇಶಕರಾಗಿ ಚುನಾಯಿತನಾಗಿದ್ದೇನೆ. ಆದರೆ ಇದೇ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ 86ನೇ ಇಸ್ವಿಯಲ್ಲಿ. ಆ ಹೇಳಿ ನಮ್ಮ ಹೆಗಡೆ ಸರ್ಕಾರ ಬಡ್ಡಿ ಮನ್ನಾ ಮಾಡಿತ್ತು. ಅಂಥ ಟೈಮ್ನಲ್ಲಿ ನಾವು ಸೊಸೈಟಿ ಪ್ರತಿಯೊಂದು ಸದಸ್ಯರಿಗೂ ಭೇಟಿಯಾಗಿ 20-25 ವರ್ಷದ ಹಿಂದಿನ ಬಾಕಿ ಎಲ್ಲ ವಸೂಲಿ ಮಾಡಿ ಸೊಸೈಟಿ ಲೆವೆಲ್ ಎಲ್ಲ ಸದಸ್ಯರನ್ನ ವಸೂಲಿ ಮಾಡಿ ಸೊಸೈಟಿ ನಂಬರ್ 1 ಇದರ ಅವರಲ್ಲಿ ನಾವು ತಂದಿದ್ದೇವೆ. ಇಷ್ಟು ಹೇಳಿ ನಾನು ಹೇಳ್ತೇನೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಿಕಂದ್ರಾಪುರ ಗ್ರಾಮದಲ್ಲಿ ನನ್ನನ್ನು ಎಲ್ಲರೂ ಚುನಾಯಿತನಾಗಿ ಚುನಾವಣೆ ಮತ ಚಲಾಯಿಸಿ ನನಗೆ ಒಂದು ಗೆಲುವನ್ನು ತಂದಿದ್ದಾರೆ. ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ಅದೇ ರೀತಿ ನಮ್ಮ ಇಲ್ಲಿ ಈ ನಮ್ಮ ಸೊಸೈಟಿಯಲ್ಲಿ ಇರುವಂಥ ಅಧಿಕಾರಿಗಳು ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ. ಅವರು ಯಾವುದೇ ಸಂದರ್ಭದಲ್ಲಿ ಒಳ್ಳೆಯ ಒಂದು ಮತದಾನ ಮಾಡಿಸಿಕೊಟ್ಟು ನಮ್ಮನ್ನು ಯಾವುದೇ ತರಹದ ತೊಂದರೆ ಇಲ್ಲದಂತೆ ನೋಡಿಕೊಂಡು ಎಲ್ಲ ಸಂಪೂರ್ಣ ಕೆಲಸವನ್ನು ಮಾಡಿ ನಮಗೆ ಚುನಾಯಿತರಾಗಿ ಆರಿಸಿದ್ದಾರೆ. ಅವರಿಗೂ ಕೂಡ ಹಾಗೂ ಆಡಳಿತ ಮಂಡಳಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ. ನಮ್ಮ ಅಧ್ಯಕ್ಷರಾಗಿರೋಂಥ ವೀರಶೆಟ್ಟಿ ಶಂಭು ಅವರಿಗೂ ಕೂಡ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ನಾವು ಎಲ್ಲರೂ ಸೇರಿ. ಮತ್ತು ಅದೇ ರೀತಿ ಉಪಾಧ್ಯಕ್ಷರಾಗಿ
ಮೈಬೂ ಸಾಬ್ ಅವರನ್ನು ಕೂಡ ಆಯ್ಕೆ ಮಾಡಿರ್ತೇವೆ ನಾವು. ಮತ್ತನ್ನು ನಮ್ಮ ನೇಮಕ ಸಂಘದ ಎಲ್ಲ ಡೈರೆಕ್ಟರ್ ಕೂಡ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ನಮ್ಮ ಅಮೃತ್ ಮುತ್ತಂಗಿಕರಾಗಿಂತ ಅವರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಗಜಸೇನೆ ಒಂದು ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಾರೆ. ಮತ್ತು ಅವರು ಎಲ್ಲರೂ ನಮ್ಮನ್ನು ಸನ್ಮಾನ ಮಾಡಿದ್ದಾರೆ. ಅವರಿಗೂ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ ಈ ಸಂದರ್ಭದಲ್ಲಿ. ಮತ್ತು ಅದೇ ರೀತಿ ನನ್ನ ಗೆಳೆಯನಾದ ಇನ್ನೊಬ್ಬರು ಸುನಿಲ್ ಚಂದ ಅವರು ಕೂಡ ನಮ್ಮನ್ನು ಸನ್ಮಾನಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಇಷ್ಟೇ ಹೇಳಿ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತೇನೆ. ಮತ್ತು ಅದೇ ರೀತಿ ಬೀದರ್ದಿಂದ ಏನು ಪ್ರೆಸ್ ಮೀಡಿಯಾದವ್ರು ಬಂದಿದ್ದಾರೆ ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಇಷ್ಟೇ ನನ್ನ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸುಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಿಕಂದ್ರಾಪುರ ವತಿಯಿಂದ ಇವತ್ತು ಏನು PKPS ಚುನಾವಣೆಯಲ್ಲಿ ಅತ್ಯಂತ ಉನ್ನತವಾಗಿ, ಅತ್ಯಂತ ಸರಳವಾಗಿ, ಅತ್ಯಂತ ವಿಜೃಂಭಣೆಯಿಂದ, ಅಂದರೆ ಒಂದು ಜಾತ್ರೆ ಥರ ಯಾವುದೇ ಗೊಂದಲ ಇಲ್ಲಕ್ಕಂಥ ಎಲೆಕ್ಷನ್ ಏನು ಮಾಡಿದ ಚುನಾವಣೆ ನಡೆದಿದೆ. ಆ ಚುನಾವಣೆಯಲ್ಲಿ ಎಲ್ಲ ಡೈರೆಕ್ಟರ್ಸ್ ವಿಜೇತರಾದ ನೂತನ ಅಧ್ಯಕ್ಷರು ಹಾಗೂ ನೂತನ ಉಪಾಧ್ಯಕ್ಷರು ಎಲ್ಲ ಡೈರೆಕ್ಟರ್ಸು ಕೂಡ ನಾನು ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಹಾಗೂ ಇದೇ ರೀತಿ ಮುಂದೆ ಬರಕ್ಕಂಥ ದಿನಗಳಲ್ಲಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೀಲಿ. ಆಮೇಲೆ ರೈತರಿಗೆ, ಆಮೇಲೆ ಕಾರ್ಮಿಕರಿಗೆಲ್ಲ ಒಳ್ಳೆಯ ರೀತಿಯ ಸೌಲಭ್ಯಗಳನ್ನು ಕೊಡಲಿ ಅಂತ ಹೇಳಿ ಇದ್ದೇನೆ. ಅದೇ ರೀತಿಯಾಗಿ ಅಧ್ಯಕ್ಷರಾದಂಥ ವೀರ್ ಶೆಟ್ಟಿ, ಉಪಾಧ್ಯಕ್ಷರಾದಂಥ ಮೈಬೂ ಸಾಬ್ ಅವರಿಗೆ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಅದೇ ರೀತಿ ಕಮಿಟಿಯ ಡೈರೆಕ್ಟರ್ಸ್ ಕೂಡ ಅವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಈ ಏನು ಎಲೆಕ್ಷನ್ ರೂವಾರಿಗಳಾದಂಥ ನಮ್ಮ ದತ್ತು ನಿಟ್ಟೂರೆ ಅಣ್ಣವರಿಗೆ ಕೂಡ ಭಾಳ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಒಂದು ಪತ್ತಿನ ಸಹಕಾರ ಸಂಘ ಮುಂದೆ ಬರಕ್ಕಂಥ ದಿನಗಳಲ್ಲಿ ಬೀದರ್ ಜಿಲ್ಲೆಯ ಉನ್ನತ ಸ್ಥಾನದಲ್ಲಿ ಇರಬೇಕನ್ನಕ್ಕಂಥದ್ದು ನಮ್ಮ ಆಶಯ ಆಗಿದೆ. ಅದು ಆಶೆಯನ್ನು ನಿರ್ವಹಿಸ್ತಾರೆ ಅನ್ನಕ್ಕಂಥ ಎಲ್ಲ ಸದಸ್ಯರು, ಎಲ್ಲ ಡೈರೆಕ್ಟರ್ಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ತುಂಬ ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಭಾರತ್. ನನ್ನ ಹೆಸರು ಅಮೃತ್ ಮುತ್ತಂಗಿಕರ್ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷನಾಗಿ ಮಾತಾಡ್ತಿದ್ದೇನೆ. ಇದೇ ತಾರೀಕು 12ರಂದು ನಡೆದ ಚುನಾವಣೆಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಪತ್ತಿನ ಸಂಘ ಸಿಕಂದ್ರಾಪುರ ಇಲ್ಲಿ ನಡೆದಂಥ ಚುನಾವಣೆಯಲ್ಲಿ ಆಯ್ಕೆಯಾದಂತಹ ಆಡಳಿತ ಮಂಡಳಿ ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತಾ, ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಶ್ರೀ ಅಮೃತ ಮುತ್ತಂಗಿಕರ್ ಅಭಿನಂದನೆ ಸಲ್ಲಿಸ್ತೀವಿ. ಈ ಕಾರ್ಯಕ್ರಮ ಬಂದವರು ನಮಗೆಲ್ಲ ಸನ್ಮಾನ ಮಾಡ್ಯಾರ. ಅಸಲಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದ.